ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂದಿರಾ ಅಂತ. ಶ್ರೀ ಬಾಲಾಜಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವರು ರಾಘವ್ ರೆಡ್ಡಿ ಅಂತ ಹೇಳಿ ಟ್ರಸ್ಟ್ನ ಸೆಕ್ರೆಟ್ರಿ, ಮತ್ತು ಇವರು ಅನಿಲ್ ಅವರಂತ ಅಹಿಂದ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಶರಣ್ ಅವರು ಇಲ್ಲಿ ಲೋಕಲ್ ಸ್ಥಳೀಯರು, ಮತ್ತು ಕಿರಣ್ ಅವರು ಸ್ಥಳೀಯರು, ಇಮ್ರಾನ್ ಅವರು ಮತ್ತು ಅಬೂಬಕರ್ ಅವರು ಇದೇ ಪಟ್ಟಣದಲ್ಲಿ, ಶ್ರೀನಿವಾಸಪುರ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರುವಂತಹ ಸ್ಥಳೀಯರು. ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದರೆ, ಶ್ರೀನಿವಾಸಪುರ ನಗರದಲ್ಲಿರ್ತಕ್ಕಂತಹ ಗರ್ಲ್ಸ್ ಕಾಲೇಜ್ ಆವರಣ ಏನಿದೆ, ಕ್ಯಾಂಪಸ್ ಒಳಗಡೆ ಮೇ 30 ಮತ್ತು 31ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಶನಿವಾರ ಮತ್ತು ಭಾನುವಾರ 6 ಗಂಟೆಯವರೆಗೂ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ಏನು ಅಂತಂದರೆ ಮಾವಿನ ಮೇಳ. ಶ್ರೀನಿವಾಸಪುರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ರೈತರಿಗೆ ಇರುವಂತಹ ಎಲ್ಲ ವೇದಿಕೆಗಳನ್ನು ತರಬೇಕು, ಅವ್ರಿಗೆ ಪರಿಚಯ ಮಾಡಿಸ್ಕೋಬೇಕು, ಮತ್ತು ವ್ಯಾಪಾರ ವಹಿವಾಟುಗಳ ಮಾಹಿತಿಗಳನ್ನು ತಿಳಿಸ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಬೆಳಗ್ಗೆ 9 ಗಂಟೆಗೆ ಉದ್ಘಾಟನಾ ಸಮಾರಂಭ ಇರುತ್ತೆ. ಸತತವಾಗಿ ವೇದಿಕೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತು ಭಾನುವಾರಕ್ಕೆ ಇನ್ನೂ ಹಲವಾರು ತರಹದ ಸಣ್ಣ ಪುಟ್ಟ ಮಕ್ಕಳಿಗೆ ಮನರಂಜನೆ ಕಾರ್ಯಕ್ರಮ, ಸ್ಪರ್ಧಾ ಗೇಮ್ಸ್ ಇಡುವಂತಹದ್ದು. ನಂತರ ಮಹಿಳಾ ಸಬಲೀಕರಣಕ್ಕೆ ಮಹಿಳೆಯರು ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಸನ್ಮಾನ ಕಾರ್ಯಕ್ರಮ. ಹಾಗೆ ಇಲ್ಲಿನ ಭಾಗದ ರೈತರು ನಾನಾ ತರಹದ ಮಾವಿನಕಾಯಿಗಳನ್ನು ಬೆಳೀತಾ ಇದ್ದಾರೆ. ಮಾವಿನ ಮೇಳ ಅಂತಂದರೆ ಬೆಂಗಳೂರಕ್ಕೆ ಅಷ್ಟೇ ಸೀಮಿತ ಆಗಿಬಿಟ್ಟಿದೆ. ಇಲ್ಲಿಂದ ರೈತರು ಹೋಗಿ ಬೆಂಗಳೂರಲ್ಲಿ ಮೇಳಗಳಲ್ಲಿ ಸ್ಟಾಲ್ಸ್ ಇಟ್ಕೊಳ್ತಾ ಇದ್ದಾರೆ. ಸೊ ಆದರೆ ಇಡೀ ಏಷ್ಯಾಗೇನೆ ಶ್ರೀನಿವಾಸಪುರ ಅಂತಂದರೆ, ಶ್ರೀನಿವಾಸಪುರ ಮಾವು ಅಂತಂದರೆ ಬಹಳ ಪ್ರಾಮುಖ್ಯತೆ ಹೊಂದಿದೆ. ಸೊ ಇಂಥ ಒಂದು ವೇದಿಕೆನ ಇಲ್ಲೇ ಸೃಷ್ಟಿ ಮಾಡಬೇಕು ಅನ್ನುವಂತಹ ಆಶಯ ನಮ್ಮದಾಗಿದೆ. ಇಲ್ಲಿನವರು ಬೆಂಗಳೂರಿಗೆ ಬರುವಂತಹದ್ದು ಬೇಡ, ನಾವು ಇಲ್ಲಿಗೆ ಬರ್ತಾ ಇದ್ದೀವಿ, ನಿಮ್ಮ ಒಂದು ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಬಲ್ಕ್ ಮಾವನ್ನು ಖರೀದಿ ಮಾಡುವಂತಹ ಆಂಟ್ರಪ್ರಿನರ್ಸ್ ಅಂದರೆ ಬಿಸ್ನೆಸ್ ಓನರ್ಗಳು ಬರ್ತಾರೆ. ರೈತರ ಹತ್ರ ನಾನಾ ತರಹದ ವಿವಿಧ ತಳಿಯ ಮಾವು ಏನಿರುತ್ತೆ ಅದನ್ನು ಅವ್ರ ಕಂಪ್ನಿಗೆ ಬೇಕಾಗಿರುವಂಥವ್ರು, ಉದಾಹರಣೆಗೆ ಐಸ್ ಕ್ರೀಮ್ ಕಂಪನಿ, ಜ್ಯೂಸ್ ಫ್ಯಾಕ್ಟ್ರಿಗಳು, ಮತ್ತು ಸ್ಮೂದಿ ಕಂಪನಿಗಳು, ಈ ಥರಕ್ಕೆ ನಾನಾ ತರಹದ ಕಂಪನಿ ಮಾಲೀಕರನ್ನು ನಾವು ಅಪ್ರೋಚ್ ಮಾಡಿದ್ದೀವಿ. ರೈತರ ಹತ್ರನೇ ಬಂದು ಅವರು ನೇರವಾಗಿ ರೈತರಿಂದಲೇ ಖರೀದಿ ಮಾಡಬೇಕು ಅಂತ. ಇದ್ರ ಉದ್ದೇಶ ಏನಂತಂದರೆ, ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ಸೂಕ್ತವಾದ ಬೆಲೆಯನ್ನು ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇಲ್ಲಿ ಉದ್ಯೋಗ ಅವಕಾಶ, ಒಂದು ಯಾರೋ ಪ್ರಭಾವಿಗಳು ಬರ್ತಾರೆ, ಇಲ್ಲಿ ಕಂಪನಿ ತೆರೀತಾರೆ, ಮತ್ತು ಸ್ಥಳೀಯರಿಗೆ ಎಲ್ಲಿಂದ ಬಂದಿರೋರು ಇಲ್ಲಿ ಉದ್ಯೋಗ ಕೊಡ್ತಾರೆ. ಸೊ ಆ ರೈತರ ಜಮೀನಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂತಹ ಮಾಹಿತಿಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಮತ್ತು ಎಕ್ಸ್ಪೋರ್ಟ್ ಅವಕಾಶಗಳು ಏನಿದೆ, ಮತ್ತು ಯಾವ ರೀತಿಯಲ್ಲಿ ಕೃಷಿ ಮಾಡಬೇಕು, ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ, ಕೃಷಿ ಅಂತಂದಾಗ ಇದು ಕೆಮಿಕಲ್ಸ್ ಹಾಕಿ, ರಸಗೊಬ್ಬರಗಳನ್ನು ಹಾಕಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ರೈತರು. ಯಾಕಂದರೆ ಹೆಚ್ಚಿನ ಇಳುವರಿ ಬಂದರೆ ನಮಗೆ ಒಂದಷ್ಟು ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆದರೆ ಅದರಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮಗಳನ್ನು ನಾವು ಮುಂದಿನ ಕಾಲಘಟ್ಟದಲ್ಲಿ ಅಥವಾ ಈಗಲೇ ನಾವು ಅನುಭವಿಸ್ತಾ ಇದ್ದೀವಿ. ಅದು ನಮ್ಮ ಮಕ್ಕಳಿಗೆ ತಾಟಬಾರ್ದು, ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು, ಮತ್ತು ಹೆಚ್ಚು ರೀತಿಯಲ್ಲಿ ಕೃಷಿಗೆ ಒತ್ತು ಕೊಡಬೇಕು ಅನ್ನೋದು ನಮ್ಮ ಇದು. ಮುಂದಿನ ದಿನಗಳಲ್ಲಿ ರೈತನೇ ಸಾರ್ವಭೌಮ ಅನ್ನೋ ಕಾಲ ಡೆಫಿನೆಟ್ ಆಗಿ ಬರುತ್ತೆ. ಸೊ ಪ್ರಕೃತಿಯಿಂದ ಯಾರು ಜೀವನ ನಡೆಸೋದಕ್ಕೆ ಮುಂದೆ ಹೋಗ್ತಾರೆ ಅವ್ರ ಮೇಲೆ ಬರ್ತಾರೆ. ಪ್ರಕೃತಿನ ನಾಶ ಮಾಡಿ ಯಾರು ಜೀವನ ನಡೆಸಬೇಕಂತ ಹೋಗ್ತಾರೋ ಡೆಫಿನೆಟ್ ಆಗಿ ಅವರು ನಾಶ ಹೋಗ್ತಾರೆ. ನಾವು ಕಾಲದಲ್ಲಿ ನೋಡ್ತಾ ಬರ್ತಾ ಇದ್ದೀವಿ, ಇವತ್ತು ಪರಿಸರ ನಾಶ ಎಲ್ಲ ಆಗ್ತಾ ಇದೆ. ಆದರೆ ರೈತರಿಗೆ ಮಾಹಿತಿ ಕೊಡ್ತಾ ಇರುವಂತಹ ಕಾರಣಕ್ಕೆ ಯಾರೋ ಪ್ರಭಾವಿಗಳು ಬಂದು ಅದನ್ನು ಒತ್ತಡ ಏರಿ ಬೇಕಂತ ಪರಿಸರ ನಾಶ ಮಾಡಿಸುವಂಥದ್ದು, ಮತ್ತು ರಸಗೊಬ್ಬರ ಹಾಕಿ ಕೃಷಿ ಮಾಡೋದಕ್ಕೆ ತಿಳಿಸುವಂತಹದ್ದು, ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಜಾಗೃತಿ ಮೂಡಿಸಬೇಕು, ಮತ್ತು ಮಹಿಳೆಯರಿಗೆ ಇರುವಂತಹ ಅವಕಾಶಗಳನ್ನು ಪರಿಚಯ ಮಾಡಿಸ್ಬೇಕು, ರೈತರಿಗಿರುವಂತಹ ಅವಕಾಶಗಳನ್ನು ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದು ಒಂದು ಒಳ್ಳೆಯ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿರೋದ್ರಿಂದ
ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು. ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಪಡ್ಕೊಂಡು ನೀವು ಬೆಳಿಬೇಕು ಅನ್ನೋದು ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಗೂ ಒಬ್ಬ ರೈತನಿಗೆ ನಾವು ಸನ್ಮಾನ ಮಾಡಬೇಕು, ಅವರು ಕೃಷಿ ಮಾಡೋದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಸಿದ್ಧಾಂತ. ಸೊ ನಾವು ವೆಬ್ಸೈಟ್ ಮೂಲಕ ಆಲ್ರೆಡಿ ನಾಳೆಯಿಂದ ಲೈವ್ ಬಿಡ್ತಾ ಇದ್ದೀವಿ ವೆಬ್ಸೈಟನ್ನು. ಸೊ ನಾವು ಸೋಷಲ್ ಮೀಡಿಯಾದಲ್ಲೆಲ್ಲ ಪ್ರಚಾರ ಮಾಡ್ತೀವಿ. ಆ ವೆಬ್ಸೈಟ್ಗೆ ಹೋಗಿ ಹೇಗೆ ಫಾರ್ಮ್ ಫಿಲಪ್ ಮಾಡಬೇಕು, ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ದಯವಿಟ್ಟು ಯಾರೆಲ್ಲ ಎಜುಕೇಟೆಡ್ಸ್ ಇದ್ದೀರಾ ಅದರಲ್ಲಿ ಹೋಗಿ, ಯಾರೆಲ್ಲ ಸ್ಟಾಲ್ಸ್ ರೈತರಿಗೆ ಎಸ್ಪೆಷಲಿ ಅವರು ಮಾವನ್ನು ಪರಿಚಯ ಮಾಡಿಕೊಡೋದಕ್ಕೆ ನಾವು ಫ್ರೀಯಾಗಿ ಸ್ಟಾಲ್ಸ್ ಕೊಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಸೊ ಯಾರಾದರೂ ಮಾರಾಟಗಾರರು ಲೈಕ್ ಮಾವಿನಕಾಯಿಯಿಂದ ಏನಾದರೂ ರೆಸಿಪೀಸ್ ಮಾಡೋಂಗಿದ್ರೆ, ಲೈಕ್ ಮಾವಿನಕಾಯಿ ಚಿತ್ರಾನ್ನ, ಗೊಜ್ಜು, ಅಥವಾ ಜಾಮೂನ್ ಮಾಡ್ತಾರೆ, ಐಸ್ ಕ್ರೀಮ್ ಮಾಡ್ತಾರೆ, ಹೋಳಿಗೆ ಮಾಡ್ತಾರೆ, ನಾನಾ ತರಹದ ರೆಸಿಪೀಸ್ ಇದೆ. ಆ ಎಲ್ಲ ತರಹದ್ದು ಮತ್ತು ಉಪ್ಪಿನಕಾಯಿ ಈ ತರಹದ್ದು ಯಾರಾದರೂ ಮಾಡ್ತಾ ಇದ್ರೂ ಸಹ ನಿಮಗೂ ಸ್ಟಾಲ್ಸ್ ಅವಕಾಶ ಇದೆ. ನಿಮಗೆ ಮಾರಾಟ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ನೀವು ಆ ಫಾರ್ಮ್ ಫಿಲಪ್ ಮಾಡಿ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದನ್ನು ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು ಚೆಕ್ ಮಾಡಿ ನಿಮ್ಮ ಡೇಟಾವನ್ನು ಪರಿಶೀಲನೆ ಮಾಡಿ 24 hours ಒಳಗಡೆ ನಿಮಗೆ ಪ್ರತಿಕ್ರಿಯೆ ಮಾಡಿ ಡೇಟಾವನ್ನು, ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಒಂದು ಒಳ್ಳೆಯ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನೀವೆಲ್ಲ ಒಬ್ರಿಗೊಬ್ರಿಗೂ ತಿಳಿಸ್ಕೊಡ್ಬೇಕು. ಪ್ರತಿ ಊರಿಂದ ಒಂದೊಂದು ರೈತನನ್ನು ಪರಿಚಯ ಮಾಡಿಕೊಡಿ. ಇಂಡಸ್ಟ್ರೀಸ್ ನಮಗೆ ಬೇಕಾಗಿಲ್ಲ, ಹಲವಾರು ಅವಕಾಶಗಳು ಕೃಷಿ ಮಾಡೋದ್ರಲ್ಲೇ ಸಿಗ್ತಾ ಇದೆ. ಸೊ ನಾವು ಕೃಷಿಗೆ ಒತ್ತು ಕೊಟ್ಟು, ಅವಕಾಶ ಕೊಟ್ಟು ರೈತರನ್ನ ಬೆಳೆಸೋಣ, ರೈತರಿಗೆ ಇನ್ನೂ ನಾವು ಮಾಡೋಣ ಅನ್ನುವಂತಹ ಉತ್ಸಾಹವನ್ನು ಕೊಡೋಣ ಅಂತ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜನರಲ್ಲಿ ನಾನು ಕೇಳ್ಕೊಳ್ತೀನಿ. ಅದೇ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಹಿಂದ ಸಂಘಟನೆಯ ನಾಯಕರು ಬಂದಿದ್ದಾರೆ, ಅನಿಲ್ ಅವರು ಒಂದಷ್ಟು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಅಹಿಂದ ರಕ್ಷಣಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಅಂತೇಳಿ. ಮೇಡಮ್ಮು ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಮಗೂ ಅಷ್ಟೇ, ಈ ರೈತರಿಗೂ ಅಷ್ಟೇ ಒಳ್ಳೆ ಮನವರಿಕೆ, ಒಳ್ಳೆಯ ಇಲ್ಲಿಂದ ಯಾವ ಕಡೆಯಿಂದನೋ ತಂದು ಈ ಕಡೆ ತಂದು ನಮ್ಮ ರೈತರಿಗೆ ಈ ಥರ ಹೆಲ್ಪು ಈ ಸಲ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ನಾವು ಅವ್ರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು ತಿಳಿಸಬೇಕು. ಮತ್ತು ಅವರು ಮಾಡಿರೋ ಕೆಲಸನ ನಾವು ಮುಂದೆ 100% ನಾವು ಹೆಚ್ಚುವರಿ ಗಳಿಸ್ತೀರಿ. ನಾಳೆಯಿಂದನೇ ನಾವು ಇಡೀ ನಮ್ಮ ರೈತಾಪಿ ವರ್ಗ ಏನಿದೆ ಆ ವರ್ಗಕ್ಕೆ ಮುಟ್ಟುವಂಥ ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀವಿ.